ನಾನು ಅಭಿಷೇಕ್ ಫ್ರಮ್ UniTech ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಇನ್ಸ್ಟಾಗ್ರಾಮ್ ನಲ್ಲಿ ಡಿಲೀಟ್ ಆಗಿರೋ ಪೋಸ್ಟ್ ಗಳನ್ನ ಯಾವ ರೀತಿ ರಿಕವರ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅರ್ಥ ಆಗ್ಲಿಲ್ವಾ ಅಂದ್ರೆ ಎಕ್ಸಾಂಪಲ್, ಈಗ ನೀವು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಗೆ ಒಂದು ಪೋಸ್ಟ್ ಅನ್ನು ಅಪ್ಲೋಡ್ ಮಾಡ್ತೀರಾ. ಅದು ಒಂದು ಫೋಟೋ ಆಗಿರ್ಬೋದು ಅಥವಾ ಒಂದು ವಿಡಿಯೋ ಆಗಿರ್ಬೋದು. ಅಪ್ಲೋಡ್ ಮಾಡಿ ನಂತರ ನೀವು ಅದನ್ನ ಡಿಲೀಟ್ ಮಾಡ್ತೀರಾ. ಡಿಲೀಟ್ ಆದ್ಮೇಲೆ ನೀವು ಯೋಚನೆ ಮಾಡ್ತೀರಾ, ಒಂದು ಪೋಸ್ಟ್ ನಾನು ಡಿಲೀಟ್ ಮಾಡಬಾರ್ದಾಗಿತ್ತು, ಇದಿದ್ರೆ ಚೆನ್ನಾಗಿರ್ತಿತ್ತು ಅಂತ ನೀವು ಅನ್ಕೊಳ್ತೀರಾ. ಆ ಒಂದು ಪೋಸ್ಟ್ ಒಂದು ಪರ್ಮನೆಂಟ್ ಆಗಿ ಡಿಲೀಟ್ ಆಗಿರುತ್ತೆ ಅಂತ. ಬಟ್ ಆ ಒಂದು ಪೋಸ್ಟ್ ಏನಿರುತ್ತೆ ಅದು ಬಂದು ನಿಮ್ಮ ಒಂದು ಅಕೌಂಟ್ ಇಂದ ಮಾತ್ರ ಡಿಲೀಟ್ ಆಗಿರುತ್ತೆ. ಮತ್ತೆ ನೀವು ಅದನ್ನ ರಿಕವರ್ ಮಾಡ್ಕೊಳ್ಬಹುದು. ಅದಕ್ಕೆ ಎಷ್ಟು ಲೈಕ್ಸ್ ಗಳು ಬಂದಿದ್ವು, ಎಷ್ಟು ಕಮೆಂಟ್ ಅಥವಾ ಅದಕ್ಕೆ ಎಷ್ಟು ವೇವ್ಸ್ ಗಳು ಬಂದಿದ್ವು, ಸೇಮ್ ಅದೇ ರೀತಿ ನೀವು ಅಷ್ಟೇ ಒಂದು ಲೈಕ್ಸ್ ಕಮೆಂಟ್ಸ್ ಜೊತೆಗೆ ನೀವು ನಿಮ್ಮ ಒಂದು ಅಕೌಂಟ್ ಗೆ ಬ್ಯಾಕಪ್ ಮಾಡ್ಕೊಳ್ಬಹುದು. ಇದಕ್ಕೆ ನೀವು ಯಾವ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಯೂಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಡೈರೆಕ್ಟ್ ಆಗಿ ನೀವು ಇನ್ಸ್ಟಾಗ್ರಾಮ್ ನಲ್ಲೇ ಬ್ಯಾಕಪ್ ಮಾಡ್ಕೊಳ್ಬಹುದು. ಸೊ ಯಾವ ರೀತಿ ರಿಕವರ್ ಮಾಡ್ಕೊಳ್ಳೋದು ಅಂತ ನಾನು ನಿಮ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಜೊತೆಗೆ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ ಕೆಳಗಡೆ ಕಾಣೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಓಕೆ, ಬನ್ನಿ ಶುರು ಮಾಡೋಣ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ನಾನೀಗ ನಾನು ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಅದರಲ್ಲಿ ಒಂದು ಪೋಸ್ಟ್ ಅನ್ನ ಡಿಲೀಟ್ ಮಾಡ್ತಾ ಇದ್ದೀನಿ. ಈಗ ನಿಮ್ಮ ಮುಂದೆ ಒಂದು ಪೋಸ್ಟ್ ಅನ್ನ ಡಿಲೀಟ್ ಮಾಡಿ ಯಾವ ರೀತಿ ಬ್ಯಾಕಪ್ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ. ನೋಡ್ಬೋದು, ಈಗ ಡಿಲೀಟ್ ಮಾಡಿ ರಿಫ್ರೆಶ್ ಕೊಟ್ಟಿದ್ದೀನಿ. ಒಂದು ಪೋಸ್ಟ್ ಏನಿತ್ತ ಒಂದು ಪೋಸ್ಟ್ ಈಗ ನನ್ನ ಒಂದು ಪೇಜ್ ನಲ್ಲಿ ಇಲ್ಲ. ಸೊ ಈಗ ಇದನ್ನ ಯಾವ ರೀತಿ ಬ್ಯಾಕಪ್ ಮಾಡೋದಪ್ಪ ಅಂದ್ರೆ, ನೀವು ನೋಡ್ಬೋದು ಅಲ್ಲಿ ಮೇಲ್ಗಡೆ 3 ಲೈನ್ಸ್ ಗಳಿದೆ. ಸೊ ಆ 3 ಲೈನ್ಸ್ ಗಳ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು ಅಕೌಂಟ್ ಅಂತ ಇದೆ. ಸೊ ಒಂದು ಅಕೌಂಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಕೆಳಗಡೆ ನೀವು ಸ್ಕ್ರಾಲ್ ಮಾಡಿ ನೋಡಿದ್ರೆ ಅಲ್ಲಿ ನೀವು ನೋಡ್ಬೋದು ರೀಸೆಂಟ್ಲಿ ಡಿಲೀಟೆಡ್ ಅಂತ ಇದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನೀವು ಅಲ್ಲಿ ನೋಡ್ಬೋದು, ನಾನು ಅವಾಗ ಏನಲ್ಲಿ ಒಂದು ವಿಡಿಯೋನ ಡಿಲೀಟ್ ಮಾಡಿದೆ, ಆ ಒಂದು ವಿಡಿಯೋ ಬಂದು ಇಲ್ಲಿ ಇದೆ. ಮತ್ತೆ ನೀವು ಇನ್ನೊಂದು ನೆನ್ಪಿಟ್ಕೊಳ್ಬೇಕಾಗುತ್ತೆ, ನೀವೇನಾದ್ರೂ ನಿಮ್ಮ ಒಂದು ಪೋಸ್ಟ್ ಅನ್ನು ಡಿಲೀಟ್ ಮಾಡಿ 30 ದಿನಗಳ ಮೇಲಾಗಿದೆ ಅಂದ್ರೆ ನೀವು ಮತ್ತೆ ರೀಗೇನ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಕೇವಲ 30 ದಿನಗಳ ಒಳಗಡೆ ಆಗಿದೆ ಅಂದ್ರೆ ಸೊ ನೀವು ಅವಾಗ ಮಾತ್ರ ರಿಸ್ಟೋರ್ ಮಾಡೋದಕ್ಕೆ ಸಾಧ್ಯ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಅವಾಗ ಡಿಲೀಟ್ ಮಾಡಿರೋ ಪೋಸ್ಟ್ ಬಂದು ಈಗ ಇಲ್ಲಿ ಒಂದು ರೀಸೆಂಟ್ಲಿ ಡಿಲೀಟೆಡ್ ಅಲ್ಲಿ ಇದೆ. ಸೊ ಇದನ್ನ ನಾನೀಗ ಯಾವ ರೀತಿ ಬ್ಯಾಕಪ್ ಮಾಡೋದು ಅಂದ್ರೆ, ಇಲ್ಲಿ ನೀವು ನೋಡ್ಬೋದು ಆ ಒಂದು ಪೋಸ್ಟ್ ಅನ್ನ ನಾನೀಗ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಓಪನ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ನೋಡ್ಬೋದು 3 ಡಾಟ್ಗಳಿದೆ. ಆ 3 ಡಾಟ್ಗಳ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನಮ್ಗೆ ಇಲ್ಲಿ ಬರುತ್ತೆ ಡಿಲೀಟ್ ಮತ್ತೆ ರಿಸ್ಟೋರ್ ಅಂತ. ಡಿಲೀಟ್ ಅಂತ ಕ್ಲಿಕ್ ಮಾಡಿದೀವಿ ಅಂದ್ರೆ ಅದು ಬಂದು ನಮ್ಗೆ ಪರ್ಮನೆಂಟ್ ಆಗಿ ಡಿಲೀಟ್ ಆಗುತ್ತೆ. ನಾವೇನಾದ್ರೂ ರಿಸ್ಟೋರ್ ಅಂತ ಕ್ಲಿಕ್ ಮಾಡಿದೀವಿ ಅಂದ್ರೆ ನಮ್ಗೆ ಒಂದು ಪೋಸ್ಟ್ ಬಂದು ಮತ್ತೆ ರಿಸ್ಟೋರ್ ಆಗುತ್ತೆ. ಮತ್ತೆ ನಿಮ್ಗೆ ಒಂದೊಂದ್ ಬಾರಿ ಈ ರೀತಿ ರಿಸ್ಟೋರ್ ಮಾಡ್ತಾ ಇದ್ದೀರಾ ಅಂದ್ರೆ, ನೀವೇನಾದ್ರೂ ತುಂಬಾ ಪೋಸ್ಟ್ ಗಳನ್ನ ಡಿಲೀಟ್ ಮಾಡಿ ರಿಸ್ಟೋರ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ವೆರಿಫಿಕೇಶನ್ ಕೇಳುತ್ತೆ. ಸೊ ಅಲ್ಲಿ ನೀವು ವೆರಿಫೈ ಕೂಡ ಮಾಡಬೇಕಾಗುತ್ತೆ. ನಿಮ್ಗೆ ಅಲ್ಲಿ ನಿಮ್ಮ ಒಂದು ನಂಬರ್ ಅಥವಾ ನಿಮ್ಮ ಒಂದು ಇಮೇಲ್ ಐಡಿ, ನೀವೇನಾದ್ರೂ ನಂಬರ್ ಕೊಟ್ಟು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಅಂದ್ರೆ ನಿಮ್ಮ ನಂಬರ್ಗೆ ಒಂದು OTP ಬರುತ್ತೆ. ಅಥವಾ ನಿಮ್ಮ ಒಂದು ಇಮೇಲ್ ಐಡಿ ನ ಕ್ರಿಯೇಟ್ ಮಾಡ್ಕೊಂಡು ನೀವೇನಾದ್ರೂ ಇನ್ಸ್ಟಾಗ್ರಾಮ್ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಅಂದ್ರೆ ನಿಮ್ಮ ಇಮೇಲ್ ಐಡಿಗೆ ಒಂದು OTP ಹೋಗುತ್ತೆ. ಸೊ ಒಂದು OTP ನ ನೀವು ಮೆನ್ಷನ್ ಮಾಡಿ ವೆರಿಫೈ ಮಾಡ್ಕೊಂಡು ನಂತರ ನೀವು ರಿಸ್ಟೋರ್ ಮಾಡ್ಕೊಳ್ಬಹುದು. ಸೊ ನೀವು 1-2 ಪೋಸ್ಟ್ ಗಳನ್ನ ರಿಸ್ಟೋರ್ ಮಾಡ್ಕೊಳ್ತೀರಾ ಅಂದ್ರೆ ಸೊ ನೀವು ಇದೇ ರೀತಿ ರಿಸ್ಟೋರ್ ಮಾಡ್ಕೊಳ್ಬಹುದು. ಅಥವಾ ಆಗ್ಲೇ ಹೇಳಿದಾಗೆ ನೀವೇನಾದ್ರೂ ತುಂಬಾ ಪೋಸ್ಟ್ ಗಳನ್ನ ನೀವೇನಾದ್ರೂ ರಿಸ್ಟೋರ್ ಮಾಡ್ಕೊಳ್ತೀರಾ ಅಂದ್ರೆ ನೀವು ಈ ಒಂದು ವೆರಿಫಿಕೇಶನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೀವೀಗ ನೋಡ್ಬೋದು, ನಾನೀಗ ರಿಸ್ಟೋರ್ ಮಾಡಿದ ಒಂದು ಪೋಸ್ಟ್ ನಾನೀಗ ಓಪನ್ ಮಾಡ್ತಾ ಇದ್ದೀನಿ. ಸೊ ನನ್ನ ಒಂದು ಪ್ರೊಫೈಲ್ ನಲ್ಲಿ ಈಗ ನೋಡ್ಬೋದು ಆ ಒಂದು ಪೇಜ್ ನಲ್ಲಿ ಏನೋ ಒಂದು ವಿಡಿಯೋ ಇತ್ತು, ಒಂದು ವಿಡಿಯೋ ಇಲ್ಲೇ ಇದೆ. ನೀವು ನೋಡ್ಬೋದು ಅದಕ್ಕೆ ಎಷ್ಟು ಲೈಕ್ಸ್ ಗಳು ಬಂದಿದ್ದು ಮತ್ತೆ ಏನ್ ಕಮೆಂಟ್ ಬಂದಿದ್ದು, ಸೇಮ್ ಅದೇ ಒಂದು ಲೈಕ್ ಕಮೆಂಟ್ ಈಗಲೂ ಕೂಡ ಇದೆ ಅಂತಾನೆ ಹೇಳ್ಬೋದು. ಸೊ ಈಗ ನಿಮ್ಮೆಲ್ಲರಿಗೂ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ ಯಾವ ರೀತಿ ಇನ್ಸ್ಟಾಗ್ರಾಮ್ ನಲ್ಲಿ ಡಿಲೀಟ್ ಆಗಿರೋ ಪೋಸ್ಟ್ ಗಳನ್ನ ರಿಕವರ್ ಮಾಡ್ಕೊಳ್ಳೋದು ಅಂತ. ಇದಿಷ್ಟು ಒಂದು ನನ್ನ ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಈಗಲೇ ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ಈ ಒಂದು ವಿಡಿಯೋ ಬಂದು ತುಂಬಾ ಜನಕ್ಕೆ ತಲುಪುತ್ತೆ ಅಂತ ಹೇಳ್ಬೋದು. ಜೊತೆಗೆ ನಿಮಗೆ ಬೇರೆ ಯಾವ್ದಾದ್ರು ಇನ್ಫಾರ್ಮೇಶನ್ ಬೇಕಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಹಾಗೂ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಪೇಜ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ಅಲ್ಲೂ ಕೂಡ ಫಾಲೋ ಮಾಡಬಹುದು. ಅಲ್ಲಿ ಫಾಲೋ ಮಾಡೋದ್ರಿಂದ ನಿಮಗೆ ಟೆಕ್ ನ್ಯೂಸ್ ಆಗಿರ್ಬೋದು, ಅಲ್ಲೂ ಕೂಡ ಇದೇ ರೀತಿ ನಿಮಗೆ ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ. ಸೊ ಇಂಟ್ರೆಸ್ಟ್ ಇದ್ರೆ ಅಲ್ಲೂ ಕೂಡ ಫಾಲೋ ಮಾಡಿ. ನಾನು ನಿಮಗೆ ಮುಂದಿನ ವಿಡಿಯೋಸ್ ಗಳಲ್ಲಿ ಸಿಗ್ತೀನಿ. ಧನ್ಯವಾದಗಳು.